ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ಲಿಫ್ಟ್ ಇನ್ನೂ ಆನ್ ಆಗಿಲ್ವಲ್ಲ? ನಂಗೆ ತುಂಬ ಸಫೋಕೇಟ್ ಆಗ್ತಿದೆ ಸರ್. ಮೊದಲೇ ಕ್ಲಾಸ್ಟ್ರೋಫೋಬಿಯಾ ಇದೆ. ಕೃಷ್ಣ ಕೃಷ್ಣ, ನಾನೇನೋ ತಮಾಷೆಗೆ ನಿನ್ನ ಹತ್ರ ಕೇಳಿದೆ. ನೀನು ಸೀರಿಯಸ್ ಆಗಿ ಲಿಫ್ಟ್ ಆಫ್ ಮಾಡಿದ್ಯಾ? ಜೀವನದಲ್ಲಿ ಇನ್ನೂ ಏನೂ ನೋಡೇ ಇಲ್ಲ ಕೃಷ್ಣ. ಇಷ್ಟು ಬೇಗ ಕೃಷ್ಣ ಸರ್, ಪ್ಲೀಸ್ ನನ್ನ ಕಾಪಾಡಿ ಕೃಷ್ಣ. ಕೇಳಿರೋದನ್ನ ವಾಪಸ್ ತಗೋಬಿಡ್ತಾನೆ. ಪ್ಲೀಸ್ ಕೃಷ್ಣ, ಪ್ಲೀಸ್ ಲಿಫ್ಟ್ ಆನ್ ಮಾಡಿಸು ಕೃಷ್ಣ. ಡೋಂಟ್ ವರಿ, ಕಾಮ್ ಡೌನ್, ರಿಲ್ಯಾಕ್ಸ್. Relax. ಥ್ಯಾಂಕ್ ಯು ಸರ್. ಒಂದು ವಿಷಯ ನೆನಪಿರ್ಲಿ, ನೀನು ಅವಳಿಂದ ದೂರ ಇದ್ರೆ ಅದು ಅವಳಿಗೆ ಒಳ್ಳೇದು. ನಾನೇ ಅವರಿಂದ ದೂರ ಇರ್ತೀನಿ. ಸಾರಿ ಅಪ್ಪ, ನಿಮ್ಮ ಮಾತಿನ ವಿರುದ್ಧವಾಗಿ ನಡ್ಕೊಂಡೆ. ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ಇವ್ರು ಚಿಕ್ಕ ಮಗು ಥರ ಆಡ್ತಿದ್ದಾರೆ. ನನ್ನಿಂದ ಇವ್ರಿಗೆ ತೊಂದರೆ ಆಗಬಾರ್ದು. ನನ್ನ ಪರಿಸ್ಥಿತಿ ಏನು ಅಂತ ಇವ್ರಿಗೆ ಅರ್ಥ ಮಾಡಿಸ್ತೇನೆ. ಸರ್, ಇವತ್ತು ನನ್ನ ಜೀವ ಹೋಗೇ ಬಿಡ್ತು ಅಂತ ಅನ್ಕೊಂಡೆ. ಆದರೆ ಮತ್ತೆ ನೀವು ನನ್ನನ್ನು ಕಾಪಾಡ್ಬಿಟ್ರಿ. ನೀವು ನನ್ನ ಜೊತೆಗಿದ್ರೆ ಆಪತ್ ಬಾಂಧವ ಅನ್ನೋ ಫೀಲ್ ಇರುತ್ತೆ. ಯಾಕೋ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ ಸರ್. ಹೋಗೋಣ ಸರ್, ಜ್ಯೂಸ್ ಕುಡಿಯೋಕೆ ಹೋಗೋಣ ಅಂದೆ. ನಿಧಿ ಪ್ಲೀಸ್, ಏನೆಲ್ಲ ನಿಲ್ಲಿಸಿ. ಪದೇ ಹೇಳೋದಕ್ಕೆ ನನಗೂ ಇಷ್ಟ ಆಗಲ್ಲ. ನಾನು ಒಬ್ಬ ಲೆಕ್ಚರರು, ನೀವು ಸ್ಟೂಡೆಂಟು. ನಮ್ಮ ಮಧ್ಯ ಗ್ಯಾಪ್ ಇರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು. ನಾನಿಲ್ಲಿ ಬರ್ತಿರೋದು ನಿಮ್ಮ ಅಕ್ಕನ ಮದುವೆಗೆ ಹೆಲ್ಪ್ ಮಾಡೋದಕ್ಕೆ. ಅದು ಬಿಟ್ಟು ಬೇರೆ ಯಾವ ಇಂಟೆನ್ಷನ್ಸು ಇಲ್ಲ. ನೀವು ಓದೋದ್ರ ಕಡೆ ಗಮನ ಕೊಡಿ. ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಹೊರಡಿ. ನಿಧಿ, ನೀನ್ ಯಾರು? ಅವ್ರ ಸ್ಟೂಡೆಂಟ್. ಮುಂದೆ ಮಿಸಸ್ ಕರ್ಣ ಆಗೋಳು. ನೀನು ಅವ್ರ ಥರನೇ ಫುಲ್ ಪಾಸಿಟಿವ್ ಆಗಿರ್ಬೇಕು. ಕರ್ಣ ಸರ್ ಹೇಳಿದ್ರು ನನ್ನಿಂದ ನಿಂಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ. ಅಂದ್ರೆ ನಾನು ಚೆನ್ನಾಗಿ ಓದ್ಲಿ, ಒಳ್ಳೆ ಡಾಕ್ಟರ್ ಆಗ್ಲಿ ಅನ್ನೋ ಕೇರಿಂದನಾ? ಅಯ್ಯೋ ಚಿಚಿ ಸರ್, ನೀವು ನನ್ನ ಜೊತೆಗಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾನು ಲವ್ವಲ್ಲಿ ಬಿದ್ದಿದ್ದೀನಿ ಅಂತ ಓದೋದ್ರಲ್ಲೆಲ್ಲ ಹಿಂದೆ ಬೀಳಲ್ಲಪ್ಪ. ಯು ಡೋಂಟ್ ವರಿ. ವಿವೇಕ್ ಸರ್, ಏನಿದೆಲ್ಲ? ಸರ್ ಬನ್ನಿ ಸರ್, ಹೇಳ್ತೀನಿ. ಅಲ್ಲ, ಏನ್ ಮಾಡ್ತಿದ್ದೆಲ್ಲ? ಸರ್ ಪ್ಲೀಸ್ ಬನ್ನಿ ಸರ್, ಹೇಳ್ತೀನಿ. ಕರ್ಣ ಬಾ ಸರ್, ಯಾವ ನಿಮಿಷ ಬಾ, ಬನ್ನಿ ಸರ್, ಬನ್ನಿ ಸರ್. ಇಲ್ಲಿ ಅಲ್ಲ, ಯಾರಿದು ಈ ತರ ಪ್ರೊಜೆಕ್ಟ್ ಮಾಡ್ತಾ ಇರೋದು? ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಎಲ್ಲೂ ಮೊಬೈಲ್ಗೂ ಬರ್ತಾ ಇದೆ. ಈ ತರ ಅಸಹ್ಯವಾಗಿ ಯಾರು ಆಗ್ತಿದ್ದಾರೆ? ಯಾರೋ ಗೊತ್ತಿಲ್ಲ ಸರ್. ಆ ಪೋಸ್ಟರ್ನ ಒಂದ್ ಕಡೆಯಿಂದ ತೆಗೆದ್ರೆ ಇನ್ನೊಂದ್ ಕಡೆ ಅಂಟಿಸ್ತಾ ಇದ್ದಾರೆ ಸರ್.